ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಒಂದು ಭೀಕರ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ 5 ಜನ. ಇವರೆಲ್ಲರೂ ಕೂಡ ಮಂಡ್ಯ ಮೂಲದವರು. ಮಲೆ ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ಭಕ್ತರು ದುರ್ಮರಣಕ್ಕೀಡಾಗಿದ್ದಾರೆ. ಟಿಪ್ಪರ್ ಮತ್ತು ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ. ಆ ಕಾರ್ನಲ್ಲಿದ್ದಂತಹ ಮಂಡ್ಯ ಮೂಲದ 5 ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದಾರೆ. ಇದು ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಚಿಕ್ಕಿಂದುವಾಡಿ ಸಮೀಪ ನಡೆದಿರತಕ್ಕಂಥ ಘಟನೆ. ಅಂದರೆ ಕೊಳ್ಳೇಗಾಲದಿಂದ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಈ ಅಪಘಾತ ಸಂಭವಿಸಿದೆ. ಹೇಗಾಯಿತು ಅಂದರೆ ಇವರು ಹೋಗ್ತಾ ಇದ್ದಂತಹ ಕಾರಿಗೆ ಟಿಪ್ಪರ್ ಒಂದು ಮುಖಾಮುಖಿ ಡಿಕ್ಕಿ ಹೊಡೆದ ಪರಿಣಾಮ ಈ ಅಪಘಾತ ಸಂಭವಿಸಿದೆ. ಕಾರ್ನಲ್ಲಿದ್ದಂಥವರು ಮಂಡ್ಯ ಮೂಲದವರು ಅಂತ ಗೊತ್ತಾಗಿದೆ. ಇವರೆಲ್ಲರೂ ಬೆಟ್ಟಕ್ಕೆ ಹೋಗ್ತಾ ಇದ್ರು. ಈಗ ನಿನ್ನೆ ಎಲ್ಲ ಅಮಾವಾಸ್ಯೆ ಆಗಿದೆ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗೋದು ಬರೋದು ಸ್ವಲ್ಪ ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಅಪಘಾತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವಿಜಯ್ ಅವರಿಂದ ಪಡ್ಕೊಳ್ಳೋಣ. ವಿಜಯ್, ಎಷ್ಟು ಗಂಟೆಗಾದಂತಹ ಅಪಘಾತ ಇದು? ಅಲ್ಲಿ ರಸ್ತೆ ಚಿಕ್ಕದಾಗಿದೆ ಮತ್ತು 2 ವೇ, 1 ವೇ ಇಲ್ಲ, 2 ವೇ ಇರೋದ್ರಿಂದ ಈ ಅಪಘಾತ ಆಯ್ತಾ ಹೇಗೆ ಅಂತ? ಖಂಡಿತವಾಗಿಯೂ ಅರವಿಂದ್, ರಸ್ತೆ ಚಿಕ್ಕದಾಗಿರ್ತಕ್ಕಂಥದ್ದು ಮತ್ತೆ ರಸ್ತೆ ಕೆಲಸ ಕೂಡ ಪ್ರಗತಿಯಲ್ಲಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ. ಹಿನ್ನೆಲೆಯಲ್ಲಿ ಟಿಪ್ಪರ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿರ್ತಕ್ಕಂಥದ್ದು. ಈ ವೇಳೆ ಕಾರಿನಲ್ಲಿದ್ದಂತ 5 ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿರ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದೀವಿ. ಇವರೆಲ್ಲ ಮಂಡ್ಯ ಮೂಲದವರು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಇಂದು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಥೋತ್ಸವ ಹಿನ್ನೆಲೆಯಲ್ಲಿ ದೇವರ ದರ್ಶನ ಮಾಡ್ಲಿಕ್ಕೆ ಮತ್ತೆ ರಥೋತ್ಸವವನ್ನು ನೋಡ್ಲಿಕ್ಕೆ ಮಂಡ್ಯದಿಂದ ಹೊರಟಿದ್ರು ಅನ್ನೋ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಕ್ಕಂಥದ್ದು. ಕಾರಿನಲ್ಲಿ 3 ಪುರುಷ ಹಾಗೂ 2 ಮಹಿಳೆಯರಿದ್ರು. ಈಗ ಇವರು ಕೂಡ ಸ್ಥಳದಲ್ಲಿ ಅವರನ್ನ ಆಸ್ಪತ್ರೆ. ರೈಟ್ ವಿಜಯ್, ಥ್ಯಾಂಕ್ ಯು. ನಿಮ್ಮ ಧ್ವನಿ ನನಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಮಹದೇಶ್ವರ ಬೆಟ್ಟದಲ್ಲಿ ಅಮಾವಾಸ್ಯೆಯ ಮರುದಿನ ಯಾವಾಗಲೂ ರಥೋತ್ಸವ ಆಗುತ್ತೆ. ಈ ರಥೋತ್ಸವಕ್ಕೆ ಹೋಗೋದಕ್ಕೆ ಇವರೆಲ್ಲರೂ ಕೂಡ ತೆರಳುತ್ತಾ ಇದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ.